ಮನಸ್ಸಿನ ನೆಮ್ಮದಿಗಾಗಿ ಪ್ರತಿದಿನ ಈ 3 ಕೆಲಸಗಳನ್ನು ಮಾಡಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನೇ ಕಾಣುತ್ತೀರಿ. ನಮಸ್ಕಾರ ಸ್ನೇಹಿತರೆ, ಕೃಷ್ಣಂ ವಂದೇ ಜಗದ್ಗುರು. ನಮ್ಮಲ್ಲಿ ಬಹುತೇಕ ಎಲ್ಲರಿಗೂ ರುಚಿಕರವಾದ ಆಹಾರ ತುಂಬ ಇಷ್ಟ. ಎಷ್ಟೇ ಸೊಗಸಾಗಿ ಕಾಣುವ ಆಹಾರವಾಗಿದ್ರೂ ಅದು ದೇಹದೊಳಗೆ ಹೋದ ನಂತರ ಜೀರ್ಣವಾಗಲೇಬೇಕು. ದೇಹಕ್ಕೆ ಅಗತ್ಯವಿಲ್ಲದ ಅಂಶಗಳನ್ನು ಪ್ರತಿದಿನ ಹೊರಹಾಕುವ ಪ್ರಕ್ರಿಯೆ ನಡೆಯದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಅದೇ ರೀತಿ ನಾವು ಕುಡಿಯುವ ನೀರು ದಾಹವನ್ನು ನೀಗಿಸುತ್ತದೆ. ಆದರೆ ಆ ನೀರು ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕಾಲ ಉಳಿದು ಹೊರ ಹೋಗದಿದ್ದರೆ ಅದು ಕೂಡ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಒಮ್ಮೆ ವಯಸ್ಸಾದ ಒಬ್ಬ ಯೋಗ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಉಸಿರಾಟದ ಅಭ್ಯಾಸವನ್ನು ಕಲಿಸ್ತಾ ಇದ್ರು. ಅವರೆಲ್ಲರಿಗೂ ಉಸಿರನ್ನ ಒಳಗೆ ತೆಗೆದುಕೊಂಡು ಸ್ವಲ್ಪ ಸಮಯ ಹಿಡಿದುಕೊಳ್ಳಿ ಎಂದು ಸೂಚಿಸಿದರು. ವಯಸ್ಸಿನ ಕಾರಣದಿಂದ ಅವರು ಸ್ವಲ್ಪ ಹೊತ್ತಿನಲ್ಲಿಯೇ ನಿದ್ರೆಗೆ ಜಾರಿದ್ರು. ಶಿಕ್ಷಕರಿಗೆ ಅಪಾರ ಗೌರವ ಹೊಂದಿದ್ದ ವಿದ್ಯಾರ್ಥಿಗಳು ಅವರ ಮಾತನ್ನ ಉಲ್ಲಂಘಿಸಲು ಇಷ್ಟಪಡಲಿಲ್ಲ. ಆದರೆ ಉಸಿರನ್ನು ಅನಂತ ಕಾಲ ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವಾಗಲಿಲ್ಲ. ಕೊನೆಗೆ ಒಬ್ಬ ವಿದ್ಯಾರ್ಥಿ ಶಿಕ್ಷಕರ ಬಳಿ ಹೋಗಿ ಅವರನ್ನ ಎಬ್ಬಿಸಿದ. ಶಿಕ್ಷಕರು ಎಚ್ಚರವಾದ ತಕ್ಷಣ ಈಗ ಉಸಿರನ್ನ ಹೊರಬಿಡಿ ಅಂದ್ರು. ಈ ಘಟನೆ ಕೇಳಲು ಹಾಸ್ಯಮಯವಾಗಿ ಕಾಣಿಸಬಹುದು, ಆದರೆ ಇದೊಂದು ಮಹತ್ವದ ಸತ್ಯವನ್ನ ತಿಳಿಸುತ್ತೆ. ನಾವು ಉಸಿರಾಡೋ ಗಾಳಿಯನ್ನೇ ಕೆಲವು ನಿಮಿಷಗಳಿಗಿಂತ ಹೆಚ್ಚು ಕಾಲ ನಮ್ಮೊಳಗೆ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೊರಗಡೆ ಬಿಡಲೇಬೇಕು, ಇಲ್ಲದೇ ಇದ್ರೆ ಜೀವಕ್ಕೆ ಅಪಾಯ ಆಗುತ್ತೆ. ಇದೇ ತತ್ವ ನಮ್ಮ ಭಾವನೆಗಳಿಗೂ ಅನ್ವಯಿಸುತ್ತೆ. ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ದುಃಖ, ಕೋಪ, ದ್ವೇಷ, ಅಸೂಹೆ, ವೈರತ್ವ, ಸೇಡಿನ ಭಾವನೆಗಳು ಮತ್ತೆ ಬೇಸರದಂಥ ನಕಾರಾತ್ಮಕ ಭಾವನೆಗಳು ನಿಧಾನವಾಗಿ ನಮ್ಮ ಮನಸ್ಸನ್ನ ವಿಷಮಯವಾಗಿಸಬಹುದು. ದುರಾದೃಷ್ಟವಶಾತ್ ಅನೇಕ ಬಾರಿ ನಾವು ಆ ಭಾವನೆಗಳನ್ನು ಹೊರ ಹಾಕದೆ ಒಳಗೆ ಇಟ್ಕೊಳ್ತೇವೆ. ಅದರ ಪರಿಣಾಮವಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ದೈಹಿಕ ಆರೋಗ್ಯದ ಮೇಲೆಯೂ ಅದರ ಪರಿಣಾಮ ಬೀಳಬಹುದು. ದೇಹಕ್ಕೆ ಅನಗತ್ಯವಾದ ಆಹಾರ, ನೀರು ಮತ್ತೆ ಗಾಳಿಯನ್ನು ಹೊರಹಾಕಲು ಪ್ರಕೃತಿಯೇ ವ್ಯವಸ್ಥೆ ಮಾಡಿದೆ. ಆದರೆ ಮನಸ್ಸಿನೊಳಗೆ ಜಮೆಯಾಗುವ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಲು ನಾವು ಸ್ವತಃ ಪ್ರಯತ್ನಿಸಬೇಕಾಗುತ್ತದೆ. ಹಾಗಾದರೆ ಮನಸ್ಸನ್ನು ಹಗುರವಾಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡೋ 3 ಸರಳ ವಿಧಾನಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದು ಬರೆಯೋ ವಿಧಾನ. ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುವಂಥ ನೋವು, ಬೇಸರ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಒಂದು ಕಾಗದದಲ್ಲಿ ಬರ್ಕೊಳ್ಳಿ. ನಂತರ ಆ ಕಾಗದವನ್ನು ಹರಿದಾಕ್ಬಹುದು ಅಥವಾ ಸುರಕ್ಷಿತವಾಗಿ ನಾಶಪಡಿಸಬಹುದು. ಇದರಿಂದ ಸಮಸ್ಯೆ ತಕ್ಷಣ ಪರಿಹಾರ ಆಗೋದಿಲ್ಲ, ಆದರೆ ಮನಸ್ಸಿನೊಳಗೆ ಸಿಲುಕೊಂಡಿದ್ದಂಥ ಭಾವನೆಗಳನ್ನು ಹೊರ ಹಾಕೋದಕ್ಕೆ ಇದು ಒಂದು ಪರಿಣಾಮಕಾರಿ ಮಾರ್ಗವಾಗಬಹುದು. ಮನಸ್ಸಿನ ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಎರಡನೇದು, ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತಾಡಿ. ನಿಮ್ಮ ಜೀವನದಲ್ಲಿ ನೀವು ಸಂಪೂರ್ಣವಾಗಿ ನಂಬುವ, ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಗಳು, ಚಿಂತನೆಗಳು ಮತ್ತು ಕಷ್ಟಗಳ ಬಗ್ಗೆ ಅವರೊಂದಿಗೆ ಮುಕ್ತವಾಗಿ ಮಾತಾಡಿ. ಕೆಲವೊಮ್ಮೆ ಪರಿಹಾರಕ್ಕಿಂತಲೂ ಹೆಚ್ಚು ಅಗತ್ಯವಾಗಿರುವುದು ಯಾರಾದರೂ ನಮ್ಮ ಮಾತನ್ನು ಕೇಳೋದೇ ಆಗಿದೆ. ಈ ರೀತಿಯ ಸಂಭಾಷಣೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಬೆಂಬಲ, ಪ್ರೋತ್ಸಾಹ ಮತ್ತು ಹೊಸ ದೃಷ್ಟಿಕೋನವನ್ನು ಇದು ನೀಡುತ್ತೆ. ಇನ್ನು ಮೂರನೇದು, ಆಧ್ಯಾತ್ಮಿಕ ಅಭ್ಯಾಸ. ಈ 3 ವಿಧಾನಗಳಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಆಧ್ಯಾತ್ಮಿಕ ಅಭ್ಯಾಸ. ಧ್ಯಾನ, ಪ್ರಾರ್ಥನೆ, ಜಪ, ಯೋಗ ಅಥವಾ ನಿಮ್ಮ ನಂಬಿಕೆಗೆ ಅನುಗುಣವಾದ ಯಾವುದೇ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಬಹುದು. ಇಂತಹ ಅಭ್ಯಾಸಗಳು ಮನಸ್ಸನ್ನು ಶಾಂತಗೊಳಿಸುತ್ತವೆ, ಒಳಗಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತವೆ
ಜೀವನದ ಸವಾಲುಗಳನ್ನು ಎದುರಿಸೋದಕ್ಕೆ ಅಗತ್ಯವಾದ ಮಾನಸಿಕ ಶಕ್ತಿಯನ್ನು ಬೆಳೆಸುತ್ತೆ. ಕೊನೆಯಲ್ಲಿ ಒಂದು ಸಣ್ಣ ಉದಾಹರಣೆ. ಒಂದು ನೀರಿನ ಗ್ಲಾಸ್ ಕೆಲವೇ ಗ್ರಾಮ್ಗಳಷ್ಟು ತೂಕ ಇರಬಹುದು. ಅದನ್ನು ಕೆಲ ಸೆಕೆಂಡುಗಳ ಕಾಲ ಹಿಡಿದ್ರೆ ಯಾವುದೇ ಸಮಸ್ಯೆನೂ ಆಗೋದಿಲ್ಲ. ಆದರೆ ಅದೇ ಗ್ಲಾಸನ್ನು ಗಂಟೆಗಳ ಕಾಲ ಕೈಯಲ್ಲಿ ಹಿಡಿದಿಟ್ರೆ ನೋವು ಆರಂಭ ಆಗುತ್ತೆ. ಸಮಸ್ಯೆ ಗ್ಲಾಸಿನ ತೂಕದಲ್ಲಿಲ್ಲ, ಅದನ್ನು ಎಷ್ಟು ಹೊತ್ತು ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲಿದೆ. ನಮ್ಮ ನಕಾರಾತ್ಮಕ ಭಾವನೆಗಳು ಕೂಡ ಹಾಗೇನೆ. ಅವುಗಳನ್ನು ಹೆಚ್ಚು ಸಮಯ ಮನಸ್ಸಲ್ಲಿ ಹಿಡಿದಿಟ್ಕೊಂಡಷ್ಟು ಅವು ನಮಗೆ ಹೆಚ್ಚು ನೋವನ್ನುಂಟು ಮಾಡುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಅವುಗಳನ್ನು ಬಿಡೋದಕ್ಕೆ ಕಲೀರಿ. ಈ 3 ಸರಳ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ನೀವೇನಾದರೂ ಅಳವಡಿಸ್ಕೊಂಡಿದ್ದೆ ಆದರೆ ಮನಸ್ಸನ್ನು ಶುದ್ಧವಾಗಿಡುತ್ತೆ. ಶಾಂತಿ, ನೆಮ್ಮದಿ ಮತ್ತು ಸಂತೋಷದ ಜೀವನದ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡ್ತೀರಾ. ಸೊ ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಶ್ರೀಕೃಷ್ಣಂ ವಂದೇ ಜಗದ್ಗುರು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ಸಂದೇಶಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಅತ್ಯದ್ಭುತವಾದಂತಹ ಸಂದೇಶದ ಜೊತೆಗೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.